ಗೈಸ್ ಒಂದು 5 ದಿನ ಫುಲ್ ಡೆಡಿಕೇಶನ್ ಥರ ಆಗ್ಬಿಡೈತೆ ಲೈಫು. 5 ಕಾಲ 5:15 2 ಅಲಾರಾಮ್ ಇಡ್ತೀನಿ, 5:15 ಎದ್ದೇಳ್ತೀನಿ. ಏನ್ ಡೆಡಿಕೇಶನ್ ಅಂದರೆ ಸ್ವಿಮ್ಮಿಂಗ್ ಜಾಯ್ನ್ ಆಗಿದ್ದೀನಿ, ಅಡ್ವಾನ್ಸ್ ಕಲಿತಿದ್ದೀನಿ. ಬರೀ ಒಂದೇ ಬ್ಯಾಚ್ ಇರೋದು 6 AM to 7 AM. 2:15 ಲಾಗೌಟ್ ಮಾಡೋದು ಕೆಲಸದಿಂದ. ಒಂದು 2-3 ಅವರ್ ಮ್ಯಾಕ್ಸ್ ಮಲ್ಕೊತೀನಿ. ತಿರ್ಗಾ 5:30ಗೆ ಎದ್ದೋಳು, ಸ್ವಿಮ್ಮಿಂಗ್ ಹೋಗು, ಕಲ್ತ್ಬಿಟ್ಟು ಬಂದು ದಬಾಕೊಂಬಿಡು. ಅದೇ ಆಗ್ಬಿಡಿದೆ ಜೀವನ. ಸ್ವಿಮ್ಮಿಂಗ್ ಆದ್ಮೇಲೆ ಬರ್ತಿದೆ ನೋಡಿ ನಿದ್ದೆ. ಬಂದು ದಬಾಕೊಂಡು 10 ಗಂಟೆ ನಿದ್ದೆ ಮಾಡಿದ್ರೆ ಒಂದು 5 ಗಂಟೆ ತನಕ ಸಖತ್ ನಿದ್ದೆ. ಇದೇ ತರ ಡೆಡಿಕೇಶನ್ ಎಲ್ಲದಕ್ಕೂ ಬಂದ್ಬಿಟ್ರೆ ಜೀವನದಲ್ಲಿ ಬೇರೆ ಎಲ್ಲೋ ಹೋಗ್ಬಿಡ್ತೀನಿ ನಾನು. ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಕುಡೀರಿ, ತುಂಬಾ ಒಳ್ಳೇದು ಮೈಗೆ. ಮನೆಯಾನೆ ರೆಡಿ ಆಗ್ಬಿಡ್ತೀನಿ ನಾನು ಯೂಶ್ವಲಿ. ಹೋಗಿ ಬರೀ ಪ್ಯಾಂಟ್ ಬಿಚ್ಬಿಟ್ಟು ಎಗ್ರು ಬಿಡೋದೆ ಸ್ವಿಮ್ಮಿಂಗ್ ಪೂಲಲ್ಲಿ. ಹೊಟ್ಟೆ ಬಂದ್ಬಿಟ್ಟಿದೆ. ಸೊ ನಾನು ಸ್ವಿಮ್ಮಿಂಗ್ ಹೋಗ್ತಿರೋದ್ರಿಂದ ಜಿಮ್ ಮಾಡ್ತಾನೆ ಇಲ್ಲ. 2 ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಜಿಮ್ಮು ಮಾಡಬೇಕು, ತುಂಬ ಡುಮ್ಮ ಆಗ್ಬಿಡಿ. ಕೀ ಟು ಹ್ಯಾಪಿನೆಸ್. ನಮ್ಮ ಮನೆಯಿಂದ ಬರೀ 5 ನಿಮಿಷ ಆಗೋದು ಹೋಗೋಕ್ಕೆ. ಬರೀ ನಾವು ಒಂದು ರೀಸನ್ ಬೇಕು ಗಾಡಿ ಓಡಿಸೋಕ್ಕಷ್ಟೇ. ಸ್ವಿಮ್ಮಿಂಗ್ ಸೆಂಟರ್ ರೀಚ್ ಆಗಿದ ತಕ್ಷಣ ಒಂದು ಸಲ ಹಂಗೆ ಗಾಡಿನ ನೋಡಿಕೊಂಡು ಒಳಗಡೆ ಹೋದೆ. ಇವತ್ತಿನ ಸೆಷನಲ್ಲಿ ಒಂದು 10 ನಿಮಿಷ ಸ್ಟ್ರೆಚಸ್ ವಾರ್ಮಪ್ ಇತ್ತು. ಅದಾದಮೇಲೆ ಫ್ರೀ ಸ್ಟೈಲಿಂಗ್ ಕರೆಕ್ಷನ್ ಮಾಡಿಸಿದ್ರು. ಡೀಪ್ ವಾಟರ್ ಫ್ಲೋಟಿಂಗ್ ಹೇಳ್ಕೊಟ್ರಿ ಇವತ್ತು. ಅದಾದಮೇಲೆ ಬ್ಯಾಕ್ ಸ್ಟ್ರೋಕ್ ಪ್ರಾಕ್ಟೀಸ್ ಮಾಡಿ ಆಚೆ ಬಂದೆ. ಸೇಮ್ ಮ್ಯಾಚಿಂಗ್ ಗಾಗಲ್ಸ್ ಆಮೇಲೆ ಕ್ಯಾಪ್ ತೊಗೊಂಡಿದ್ದೀನಿ. ಸೆಕ್ಸಿಯಾಗಿ ಕಾಣಿಸ್ತಾ ಇದೀನಲ್ವಾ. ಈ ಕೋಚ್ದು ಡೈವಿಂಗ್ ನೋಡಿಕೊಂಡು ಹಂಗೆ ಫ್ರೆಶ್ ಅಪ್ ಆಗೋಕ್ಕೆ ಡ್ರೆಸ್ಸಿಂಗ್ ರೂಮ್ ಕಡೆ ಹೋದೆ. ಈ ಕ್ಯಾಪಿನ ಪರ್ಪಸ್ ಬಂದು ನಿಮ್ಮ ಕೂದಲು ಉದುರಬಾರ್ದು ಅಂತ, ಆದರೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಒಳಗಡೆ. ಫ್ರೆಶ್ ಅಪ್ ಆಗಿ ಆಚೆ ಬಂದಮೇಲೆ ಗಾಡಿ ಜೊತೆ ಒಂದು ಪೋಸ್ಟ್ ತೊಗೊಂಡು ಏನೋ ಒಂಥರ ಗ್ಲೋ ಇತ್ತಪ್ಪ ಮುಖದ ಮೇಲೆ. ಮನೆಗೆ ಬಂದು ಇನ್ನೊಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದೆ. ಸೊ ಇನ್ಮೇಲಿಂದ ಸ್ವಲ್ಪ ಹೆಲ್ದಿ ತಿನ್ನ ಅಂತ ಡಿಸೈಡ್ ಮಾಡಿದ್ದೀನಿ. ಬೆಳಿಗ್ಗೆ ಹೊತ್ತು ಫ್ರೂಟ್ಸು, ಡೈರೆಕ್ಟಾಗಿ ಒಂದೇ ಸಲ ಮಧ್ಯಾಹ್ನ ಊಟ. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಬರೀ ಫ್ರೂಟ್ಸು ಬೇಕಾ. ಸೊ ಗೈಸ್ ಮಲ್ಗೋಗಿ ಹೋಗ್ತಿದ್ದೀನಿ ನಾನು. ತುಂಬ ಸುಸ್ತಾಗ್ಬಿಟ್ಟಿದೆ. ಶುಭರಾತ್ರಿ ನನಗೆ. ನಿಮಗೆಲ್ಲ ಹ್ಯಾವ್ ಅ ನೈಸ್ ಡೇ ವೇರ್ ಎವರ್ ಯು ಆರ್. ಆಫೀಸಲ್ಲಿ, ಮನೇಲಿ, ಎಲ್ಲಿದ್ರೇನು ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್ ಆ್ಯಂಡ್ ಪೀಸ್.